ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾತ್ರಿ ವೇಳೆ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತಹ ವಾಹನಗಳಲ್ಲಿನ ಡೀಸೆಲ್ಗಳನ್ನು ಕಳ್ಳತನ ಮಾಡಿ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲನ್ನು ಮಾರಾಟ ಮಾಡ್ತಾಯಿದ್ರು. ಅಲ್ಲದೆ ಪೆಟ್ರೋಲ್ ಬಂಕ್ಗಳಲ್ಲಿಯೂ ಕೂಡ ಡೀಸೆಲನ್ನು ಕಳ್ಳತನ ಮಾಡ್ತಕ್ಕಂತಹ ಖತರ್ನಾಕ್ ಗ್ಯಾಂಗನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಾಡಬೂರು ಪೊಲೀಸರ ವಿಶೇಷ ಕಾರ್ಯಾಚರಣೆಯಿಂದ ಕಳ್ಳರನ್ನು ಬಂಧಿಸಿದ್ದು 58,000 ನಗದು ಹಣ ಹಾಗೂ ಕೃತ್ಯಕ್ಕೆ ಬಳಸಿದಂತಹ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ತೆಲಂಗಾಣ ಮೂಲದ ರವಿ ನಾಯಕ್ ಅಲಿಯಾಸ್ ತೋಡ್ಲಾ ರವಿ ಬಂಧಿತ ಆರೋಪಿಯಾಗಿದ್ದು, ಇನ್ನಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಬಂಧಿತರಿಂದ 58,000 ನಗದು ಹಣ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನು ವಶ ಪಡೆಯಲಾಗಿದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಜಾಸ್ತಿ ಕಳ್ತಿರತ್ತ ಸರ್, ಭೀಮಾ ನೀರು ಸರಿಯಾಗಿರ್ತಾವ ಅದಕ್ಕೆ ಪಂಪ್ ಸೆಟ್ ಎಲ್ಲ ಮೇಲೆ ಬಂದಿರ್ತಾರೆ. ನೀರಿನ ಬಾಟಲ್ ಇಟ್ಟರೆ ಅದು ಹರಡ್ಲಿಕ್ಕೆ ನಾವು ಜೋರ್ಸೆ ಇಲ್ಲಿ ಬಂದರೂ ಕ್ಯಾಮ್ರಾ ಗೊತ್ತದೆ. ಹೋಗಿ ಬರ್ತಾರೆ ಸರ್, ಯಾರು ಅಲ್ಲಿ ಹೋಗಿ ಖಾಲಿ ಮಾಡಿ ಪೇಟ್ಸೂರು ಗ್ರಾಮದಲ್ಲಿ ಸೀಮಾಂತರ ಪ್ರದೇಶದಲ್ಲಿ ಶೇಖ್ ಮೆಹಬೂಬ್ ತಂದೆ ಶೇಖ್ ಶರ್ಫುದ್ದೀನ್ ಇವರ ಹೊಲದಲ್ಲಿ ಬಾಯಿ ಕಡೆ ಅಳವಡಿಸಿರುವಂಥ 5 HP ಪೆಟ್ರೋಲ್ ಪಂಪ್ 5 HP ಮೋಟಾರ್ ಏನಿದೆ ಅದು ಡಿಸೆಂಬರ್ 12 ರಂದು ಕಳ್ಳತನ ಆಗಿದೆ. ಇದ್ರ ಬಗ್ಗೆನೂ ನಾವು 2024 ಹೋದ ವರ್ಷ ನಾವು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಇದರಲ್ಲಿ ಅವರದೇ ಸೇಮ್ ಟೀಮ್ ಆಗಿರುವಂಥ ಶಂಕರಗೌಡ ಪಾಟೀಲ್ ಮತ್ತು ಜಗದೇವ್ ಗೋಪಾಲ, ಚೇತನ್, ಶೀಲಾದೇವಿ ಮತ್ತು ಅವರ ಸಿಬ್ಬಂದಿಯಾದಂಥ ಪ್ರೇಮ್ ಕುಮಾರ್, ಕಮಲಾಕರ್, ಮಾಲ್ಗೊಂಡ, ಅರುಣ್, ಕೃಷ್ಣ, ವೀರ್ ಶೆಟ್ಟಿ, ಸಂಗಣ್ಣ, ರಮೇಶ್, ಚಂದ್ರಶೇಖರ್, ಶಾಂತಮಲ್ಲಪ್ಪ ಇವರೆಲ್ಲ ಸೇರಿಕೊಂಡು ಈ ಮೋಟರ್ ಕಳ್ಳತನ ಮಾಡಿರುವಂತಹ ಶಫೀಕ್ ಪಟೇಲ್ ತಂದೆ ಖಾಜಾ ಪಟೇಲ್ ಕೂಲಿ ಕೆಲಸ ಪೇಟ್ಸೂರು ಗ್ರಾಮ ಮತ್ತು ಯೂನುಸ್ ತಂದೆ ಕಾಸಿಂ ಸಾಬ್ 32 ವರ್ಷ ಕೂಲಿ ಕೆಲಸ ಪೇಟ್ಸೂರು ಗ್ರಾಮ ಇವರಿಬ್ಬರು ಆರೋಪಿಗಳನ್ನು ಬಂಧಿಸಿ ಅವರ ಆರೋಪಿತರಿಂದ 2 ನೀರೆತ್ತುವ ಮೋಟರ್ ಅಂದಾಜು 60,000 ರೂಪೀಸ್ ಅವರನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಈ ಕಲಬುರಗಿ ಜಿಲ್ಲೆಯಲ್ಲಿ ಮೋಟರ್ ಪಂಪ್ ಕಳ್ಳತನೂ ಒಂದು ಇಶ್ಯೂ ಇದೆ. ಎಸ್ಪೆಷಲಿ ಆಳಂದ ತಾಲೂಕು ಮತ್ತು ಬೇರೆ ಕಡೆ ಎಲ್ಲ ಮೋಟರ್ ಕಳ್ಳತನ ಆಗಿರ್ಬೋದು. ಬಟ್ ವಿತಿನ್ ಶಾರ್ಟ್ ನೋಟಿಸಲ್ಲಿ ಅಂತ ಮೋಟರ್ ಕಳ್ಳತನೂ ಪತ್ತೆ ಹಚ್ಚಿ ಅವ್ರಿಗೆ ಏನು ಜಸ್ಟಿಸ್ ಕೊಡಿಸಿದ್ರು ಇವರೆಲ್ಲ ನಮ್ಮ ಶಾಬಾದ್ ಉಪವಿಭಾಗ ಎಲ್ಲ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನೊಂದು ಹೇಳ್ತೀನಿ, ಈಗ ನಾವು ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕ್ತಿದ್ದೀವಿ. ಈಗ ಬೀದರ್ ಇನ್ಸಿಡೆಂಟ್ ಆಗಿದ್ಮೇಲೆ ನಾವು ಎಲ್ಲ ನಮ್ಮ ಎಂಟೈರ್ ಬಾರ್ಡರ್ಸ್ನು ಚೆಕ್ ಪೋಸ್ಟ್ ಮಾಡಿದ್ದೀವಿ. ಬಟ್ ಇಂಟೀರಿಯರ್ ರೋಡ್ಸ್ ಇದೆ. ಈಗ ಮೇನ್ ರೋಡ್ ಮೇಲೆ ಎಲ್ಲರೂ ಮೇನ್ ರೋಡ್ ಮೇಲೆ ಹೋಗಲ್ಲ. ಬಡಿಯ ವ್ಯವಸ್ಥೆ ಏನ್ರೆ ಮಾಡ್ಕೋಬೇಕಲ್ಲ ಸರ್. ಇಂಟೀರಿಯರ್ ರೋಡ್ ನಮ್ಗೆ ಬರಲ್ಲ ಅನ್ನೋ ಇಲ್ಲ, ಅಲ್ಲಿ ಬರಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾ ರೋಡ್ ಕಡೆ ನಮ್ಗೆ ಚೆಕ್ ಪೋಸ್ಟ್ ಹಾಕಿ ವೆಹಿಕಲ್ ಚೆಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಮೋರ್ ಆರ್ ಲೆಸ್ ನಾವು ಮೇನ್ ಇಂಟೆಲಿಜೆನ್ಸ್ ಮೇಲೆ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಎಲ್ಲರಿಗೂ ನಾವು ಏನು ಮನವಿ ಮಾಡ್ತೀವಿ, ಏನೇ ಕಳ್ಳತನ ಆಗಿದ್ರು, ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡಿದ್ರು, ನಮ್ಗೆ ಏನೇ ಸಂಶಯ ಬಂದಿದ್ರು ತಕ್ಷಣ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ತಿಳಿಸಬೇಕು. ಮತ್ತು ಅಥವಾ ನಮ್ಮ ಎಮರ್ಜೆನ್ಸಿ ರೆಸ್ಪಾನ್ಸ್ ವೆಹಿಕಲ್ 112ಗೆ ಡೈಲ್ ಮಾಡಿ ತಿಳಿಸಬೇಕಾಗುತ್ತೆ. ತಾವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಅದು ಆಗಿದೆ ಅಂತ ನಮ್ಮ ಗಮನಕ್ಕೂ ಬರೋದಿಲ್ಲ. ಅಟ್ಲೀಸ್ಟ್ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದರೆ ಅಟ್ಲೀಸ್ಟ್ ಒಂದು FIR ಆಗಿದೆ ಅಂದ ತಕ್ಷಣ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿ ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ನಾವು ಅವ್ರನ್ನೇ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತೀವಿ. ಒನ್ಸ್
ಒಂದ್ಸಲ ಅರೆಸ್ಟ್ ಮಾಡಿದ್ರೆ ಮತ್ತೆ ಅಲ್ಲಿ ಆ ಥರ ಅಫೆನ್ಸಸ್ ಆಗೋದಿಲ್ಲ. ಬಟ್ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಪದೇ ಪದೇ ಅವರ ಆರೋಪಿತರು ಏನಂದ್ರೆ ಇಲ್ಲಿ ಏನೋ ಮಾಡಿದ್ರು, ಯಾರು ಆಕ್ಷನ್ ತಗೊಳ್ತಾರೆ, ಏನು ಮಾಡ್ತಾರೆ ಅಂತ ಪದೇ ಪದೇ ಅವರು ಮತ್ತೆ ಮತ್ತೆ ಅಪರಾಧಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ನಾವು ಯಾರೇನಾದ್ರೂ ಒಂದ್ಸತಿ ಬಂದು ನಮ್ಗೆ ಅರೆಸ್ಟ್ ಆಗಿದ್ರೆ ಅಂದ್ರೆ ಮತ್ತೆ ಅವರು ಇನ್ನೊಂದ್ಸತಿ ಅಲ್ಲಿಗೆ ಬರೋದಿಲ್ಲ. ಅಲ್ಲಿಗೆ ಹೋಗಿದ್ರೆ ಮತ್ತೆ ನಮ್ಗೆ ಪತ್ತೆ ಹಚ್ತಾರೆ, ಮತ್ತೆ ಅರೆಸ್ಟ್ ಮಾಡ್ತಾರೆ, ಎಲ್ಲ ತೊಂದರೆ ಆಗುತ್ತೆ. ಅವರು ಇದು ಜನರಲ್ ಕಲರ್ಗೆ ಏನಂದ್ರೆ ಒಂದ್ಸತಿ ಯಾವುದೇ ಪೊಲೀಸ್ ಸ್ಟೇಷನ್ ಕಳ್ಳತನ ಮಾಡಿ ಅಲ್ಲಿ ಅರೆಸ್ಟ್ ಆಗಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಅಲ್ಲಿ ಮಾಡೋದು 90% ಅಲ್ಲಿ ಮಾಡೋದಿಲ್ಲ. ಸೊ ದಟ್ ಅದು ನಮ್ಮ ಕರ್ತವ್ಯ ಅಂದ್ರೆ ಯಾವುದೇ ಜಾಗದಲ್ಲಿ ಯಾವುದೇ ಪ್ಲೇಸಲ್ಲಿ ನಾವು ಕಳ್ಳತನ ಸ್ಟಾಪ್ ಮಾಡಿಸ್ಬೇಕಂದ್ರೆ ಫಸ್ಟ್ ಆರೋಪಿತ ನಾವು ಇಟ್ಕೋಬೇಕು, ಅರೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಪಬ್ಲಿಕ್ ಏನಂದ್ರೆ ಅವ್ರು ಮುಂದೆ ಬಂದು ನಮಗೆ ದೂರು ನೀಡಿದ್ರೆ ನಾವು ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ತೀವಿ. ಸೊ ದಟ್ ನಾವು ಮುಂದಿನ ದಿನಗಳಲ್ಲಿ ಇಂಥ ಅಫೆನ್ಸಸ್ ನಾವು ಕಡಿಮೆ ಮಾಡ್ಬೋದು. ಶಾಬಾ ಡಿವಿಷನ್ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಧೂಳು ಡಿವಿಷನ್ ಅಲ್ಲಿ ಕ್ರೈಮ್ ಆಗ್ತಾ ಇಲ್ವಾ, ಆದ್ರೂ ಡಿಟೆಕ್ಟ್ ಆಗ್ತಾ ಇಲ್ವಾ? ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯ ಶಾವಾಲ್ ಉಪವಿಭಾಗ ಮಾಡ್ಗೋಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 18 ಜನವರಿ 2025ರಂದು ಈ ಮಲ್ಕೋಟ್ ಕ್ರಾಸ್ ಹತ್ತಿರ HP ಪೆಟ್ರೋಲ್ ಪಂಪ್ ಕಡೆ ಈ ಲಾರಿಗಳು ನಿಲ್ಲಿಸಿರ್ತಾರೆ. ಆ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಲಾರಿ ಟ್ಯಾಂಕಿನಿಂದ ಡೀಸೆಲನ್ನು ಅಂದಾಜು 350 ಲೀಟರ್ ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ದೂರು ಬಂದ ಮೇರೆಗೆ ಮಾಡ್ಗೋಲ್ ಪೊಲೀಸ್ ಠಾಣೆಯಲ್ಲಿ 4/2025 ಡೀಸೆಲ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಈ ಡೀಸೆಲ್ ಕಳ್ಳರನ್ನು ಹಿಡ್ಕೊಳ್ಳೋಕ್ಕೆ ಒಂದು ಸಪರೇಟ್ ಟೀಮ್ ಮಾಡಲಾಗಿದೆ. DSP ಶಂಕರಗೌಡ ನೇತೃತ್ವದಲ್ಲಿ ಜಗದೇವ್ ಉಪ್ಪಾಲ CK ಕಾಳಗಿ ಮತ್ತು ಶ್ರೀಮತಿ ಶೀಲಾದೇವಿ PSI ತನಿಖೆ ಮತ್ತು ಚೇತನ್ PSI, ಅದರ ಜೊತೆ ಅವರ ಸಿಬ್ಬಂದಿಯಾದ ಪ್ರೇಮ್ ಕುಮಾರ್ PC, ಕಮಲಾಕರ್ PC, ಮಾಲಗುಂಡ PC, ಅರುಣ್, ಕೃಷ್ಣ, ವೀರಶೆಟ್ಟಿ, ಸಂಗಣ್ಣ, ರಮೇಶ್, ಚಂದ್ರಶೇಖರ್, ಶಾಂತಮಲ್ಲಪ್ಪ, ಕೊಟ್ರೇಶ್ ಇವರೆಲ್ಲ ಸೇರಿ ಒಂದು ತಂಡ ರಚನೆ ಮಾಡಲಾಗಿದೆ. ಈ ತಂಡ ಯಾರು ಡೀಸೆಲ್ ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಅವರ ಪತ್ತೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮೊದಲನೇದಾಗಿ ರವಿ ನಾಯಕ್ ರವಿ ನಾಯಕ್, ಈಗ ಅಲಿಯಾಸ್ ತೋತ್ಲಾ ರವಿ ಅಂತ ಕರೀತಾರೆ. ಅವರು 39 ವರ್ಷ ಡ್ರೈವರ್ ಕೆಲಸ ಮಾಡ್ತಾರೆ. ಅವರು ನಾರಾಯಣಪೇಟೆ ಜಿಲ್ಲೆದವರು, ತೆಲಂಗಾಣ ರಾಜ್ಯದವರು. ಅವರು ಹಿಡ್ಕೊಂಡಿದ ಮೇಲೆ ಅವ್ರನ್ನ ವಿಚಾರಣೆ ಮಾಡಿರ್ತಾರೆ. ಆ ವಿಚಾರಣೆ ಮಾಡಿದಾಗ ಇದರಲ್ಲಿ ಇನ್ನೂ ಸಕ್ರು ಅಲಿಯಾಸ್ ಸಕ್ರಿಯ ಅಂತ, ಅವರು ಹುಡುಗಾನಿ ತಾಂಡ ಅಂತ, ಇವ್ರ ಜೊತೆ ಇವರು ಆರೋಪಿ ಆಗಿರ್ತಾರೆ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಇವರಿಬ್ಬರು ಸೇರಿಕೊಂಡು ಈ ಡೀಸೆಲ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಏನು ಮಾಹಿತಿ ಗೊತ್ತಾಗಿದೆ ಅಂದರೆ, ಈ ಹಿಂದೆ 2024 ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ 11ನೇ ತಾರೀಕು ಈ ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಮರಹಳ್ಳಿ ವಾಲ್ಮೀಕಿ ಪೆಟ್ರೋಲ್ ಪಂಪ್ ಹತ್ತಿರ 4 ಟಿಪ್ಪರ್ಗಳಿಂದ 400 ಲೀಟರ್ಸು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅನ್ನೋದು ಅವರು ಈ ಸಮಯದಲ್ಲಿ ವಿಚಾರ ಸಮಯದಲ್ಲಿ ಹೇಳಿರ್ತಾರೆ. ಒಟ್ಟಾರೆ ಇವರು ಟೋಟಲ್ ನಮ್ಮ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳಲ್ಲಿ, ಒಂದು ವಾಡಿ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಮತ್ತು ಮಾಡ್ಗೋಲ್ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಟೋಟಲ್ 750 ಲೀಟರ್ಸ್ ಡೀಸೆಲ್ನ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಕಳ್ಳತನ ಅವರು ಯಾವ ಥರ ಮಾಡ್ತಾರೆ ಅಂದರೆ, ನೈಟ್ ಟೈಮ್ ಯಾರು ಲಾರಿಗಳನ್ನು ಒಂದು ರೆಸ್ಟಿಂಗ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿಸಿ ರೆಸ್ಟ್ ಮಾಡ್ತಿರ್ತಾರೆ, ಅಂಥಗಳನ್ನು ಟಾರ್ಗೆಟ್ ಮಾಡ್ತಾರೆ. ಡೀಸೆಲ್ ಟ್ಯಾಂಕ್ ಒಂದು ಹೋಲ್ ಮಾಡಿಸಿ ಅದರಿಂದ ಇವರು ಅವ್ರು ಬೇರೆ ಕ್ಯಾನ್ಸ್ಗೆಲ್ಲ ಫಿಲ್ ಮಾಡಿಕೊಂಡು ಅದರಲ್ಲಿ ಅವ್ರ ಕಾರಲ್ಲಿಟ್ಟು ಕಾರ್ ಮುಖಾಂತರ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾರೆ. ಈ ಪ್ರಾಸೆಸ್ಸಲ್ಲಿ ತನಿಖೆಯಲ್ಲಿ ನಾವು ಈ ಕಳ್ಳತನಕ್ಕೆ ಉಪಯೋಗಿಸುವಂತಹ ಕಾರ್ AP21 BM 95440 ಅದನ್ನು ಸೀಜ್ ಮಾಡಲಾಗಿದೆ. ಅದರ ಜೊತೆ ಟೋಟಲ್ ನಗದು ಹಣ 58,000 ರೂಪೀಸ್ ನಾವು ಜಪ್ತಿ ಮಾಡಲಾಗಿದೆ. ಟೋಟಲ್ ಕಾರು ಪ್ಲಸ್ ಇದು ಹಣ ಸೇರಿ ಟೋಟಲ್ 5,58,000 ಅಷ್ಟು ಅಮೌಂಟ್ ಪ್ರಾಪರ್ಟಿಯಲ್ಲಿ ಸೀಜ್ ಮಾಡಲಾಗಿದೆ. ಇವರು ಆರೋಪಿತರು ಯಾರಾದರೂ ತೆಲಂಗಾಣ ರಾಜ್ಯದವರಿದ್ದಾರೆ. ಇವರಿಂದ ನಮಗೆ ಈ ಡೀಸೆಲ್ ಕಳ್ಳತನ ಅನ್ನೋದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ.
ಎಸ್ಪೆಷಲಿ ಕಲಬುರಗಿ ರಿಪ್ಪನ್ಪಲ್ಲಿ ಏರಿಯಾ ಲಾರಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು ಇವರು. ಇದರಿಂದ ನಾವು ಈ 2 ಕೇಸಸ್ಸಲ್ಲಿನೂ ನಾವು ಏನು ಡೀಸೆಲ್ ಕಳ್ಳತನ ಮಾಡಿದವ್ರಿಗೆ ಇಟ್ಕೊಂಡಿದ್ದಕ್ಕೆ ನಾನೆಲ್ಲ ಶಾಬಾದ್ ಉಪವಿಭಾಗ ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ.